ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಮಕ್ಕಳು ತಿನ್ನೋಕೆ ಅಂದಿದ್ದಕ್ಕೆ ನಾನು ಚಕ್ಲಿ ಮಾಡಿದ್ದೆ ಮನೆಯಲ್ಲಿ. ಇದು ನಮ್ಮ ಅಜ್ಜಿ ರೆಸಿಪಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಸಿಂಪಲಾಗಿ ಮಾಡ್ಕೋಬೋದು. ಫಸ್ಟು ಹುರ್ಗಡ್ಲೆನ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಹಾಗೆ ಓಂಕಾಳು ಮತ್ತು ಜೀರಿಗೆನ ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಟ್ಟು, ಅಂದರೆ ನಾವೇನು ಕಲ್ಸೋಕ್ಕೆ ಬೌಲ್ ತೊಗೊತೀವಲ್ಲ ಆ ಬೌಲಲ್ಲಿ ಹಾಕ್ಕೋಬೇಕು. ನಮ್ಗೆ ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದರಲ್ಲೇ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು, ಅಂದರೆ ಹುರ್ಗಡ್ಲೆ ಹಿಟ್ಟು, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಕಾಯಿಸಿರೋ ಎಣ್ಣೆನ ಹಾಕ್ಕೋಬೇಕು. ಕಾಯಿಸಿರೋ ಎಣ್ಣೆ ಹಾಕಿದ್ರೆ ಅದು ಸ್ವಲ್ಪ ಕರಿ ಅಂತೆಲ್ಲ ಬರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಮೆತ್ತಗೆ ಬರುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಅಜ್ಜಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಮಾಡಿಕೊಂಡು ಎಣ್ಣೆ ಬಿಸಿ ಇರುತ್ತೆಲ್ಲ, ಹಾಗಾಗಿ ನಾವು ಫಸ್ಟು ಸೌಟಲ್ಲೇ ಕಲಿಸ್ಕೋಬೇಕು. ಇದೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆದಮೇಲೆ, ನಾನು ಇಲ್ಲಿ ನೀರೇನು ಈ ಥರ ಇದೆ ಅಂತ ನೋಡಬೇಡಿ, ನಾನು ಅದೇ ಮಿಕ್ಸಿ ಜಾರಲ್ಲೇ ನೀರು ತಗೊಂಡೆ, ಅದಕ್ಕೋಸ್ಕರ ಆ ಥರ ಕಾಣಿಸ್ತಿದೆ. ನೀರು ಹಾಕ್ಕೊಂಡು ನಾವು ಏನು ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕು. ಅಂದರೆ ಸೇಮ್ ನಾವು ಸ್ವಲ್ಪ ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡಾಗೆ ಅಷ್ಟೇ ಅದಕ್ಕೆ ಕಲಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ಆಮೇಲೆ ಚಕ್ಲಿ ರೋಲಲ್ಲಿ ಹಾಕ್ಬಿಟ್ಟು ನೀಟಾಗಿ ಚಕ್ಲಿನ ಮಾಡಿಬಿಟ್ಟು ನಾವು ಎಣ್ಣೆಲಿ ಬಿಟ್ಟರೆ ಸರಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ಹೇಳ್ತಾರೆ ಡಾಲ್ಡಾ ಇದೆಲ್ಲ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ, ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಮನೆಯಲ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾಯಿದ್ದಾರೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಮೆತ್ತಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಕರಿಯಿಂದ ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಕ್ಕಳು ನೋಡಿ ಕೊಟ್ಟಿದ್ರೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗ ಸೂಪರ್ ಅಂತ ಬರ್ತಿದ್ದಾನೆ. ಹಾಗೆ ನಾನು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.